ಎಲ್ಲಕ್ಕಿಂತ ಹೆಚ್ಚಾಗಿ ಚಟುವಟಿಕೆಗಳಿದ್ದಲ್ಲ. ಈಗ ಸಾಯಂಕಾಲದ ಹೊತ್ತು ಎಲ್ಲಿ ಹೋಗ್ಬೇಕು, ಈಗ ಬೇರೆ ಕ್ಲಬ್ಗಳಿಗೆ ಹೋಗ್ಬೇಕು, ಬೇರೆ ಇದಕ್ಕೆ ಹೋಗ್ಬೇಕಾಗ್ತದೆ. ಅಲ್ಲೆಲ್ಲ ಅನೇಕ ನಿರ್ಬಂಧಗಳಿರ್ತವೆ. ನಾವೊಂದ್ಸಾರಿ ಯಾವುದೋ ಕ್ಲಬ್ಗೆ ಹೋಗಿದ್ದೆ, ಪಂಚೆ ಉಟ್ಕೊಂಡು. ಪಂಚೆ ಉಟ್ಟಿರೋರು ಬೇಡ ಅಂತಂದ್ಬಿಟ್ರು. ಡ್ರೆಸ್ ಕೋಡ್ ಬೇರೆ ಮಾಡ್ಕೊಂಡಿದ್ರು ಅವರು. ಯಾವುದೋ ಒಂದು ಕ್ಲಬ್ ಮರ್ತ್ಬಿಟ್ಟಿದ್ದೀನಿ ನಾನು, ಹಿಂದೆ ಅಲ್ಲ, ಬಹಳ ಹಿಂದೆ. ಬೆಂಗಳೂರು ಕ್ಲಬ್. ಇವನು ಬಿ ಆರ್ ಪಾಟೀಲ್ ಇಲ್ಲೇ ಕೂತವನು. ಬಿ ಆರ್ ಪಾಟೀಲ, ನಾನು, ಕೋದಂಡರಾಮಯ್ಯ, ಉಗ್ರಪ್ಪ, ಇವ್ 4 ಜನ ಒಂದ್ಸರಿ ಒಂದ್ ಕ್ಲಬ್ಗೆ ಹೋದ. ನಾನು ಪಂಚೆ ಉಟ್ಕೊಂಡಿದ್ದೆ. ಯಾವ್ದೋ ಪಂಚೆ ಉಟ್ಕೊಂಡಿರೋ ಬಿಡಲ್ಲ ಅಂದ್ರಲ್ಲಪ್ಪ. ಬೋರಿಂಗ್. ಮಹಾತ್ಮ ಗಾಂಧೀಜಿಯವರು ಅರೆ ಬಟ್ಟೆನಲ್ಲಿದ್ರು. ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ ಈ ಕ್ಲಬ್ಗೆ ಬಿಡ್ಲಿಲ್ಲ ನೋಡ್ರಿ ಹೆಂಗೆ. ಅದು ಏನು ಮಧ್ಯಾಹ್ನ ಊಟ ಮಾಡಕ್ಕೆ ಅಂತ ಹೋಗಿದ್ದದ್ ನಾವು. ಇಲ್ಲೂ ಊಟ ಎಲ್ಲ ತಿಂಡಿ ಎಲ್ಲ ಇರ್ತದೆ. ಈ ಕ್ಲಬ್ನಲ್ಲೂ ಕೂಡ ಊಟ ತಿಂಡಿ ಎಲ್ಲ ಇರ್ತದೆ. ಅದರಿಂದ ನಾವು ಊಟ ಮಾಡಕ್ ಹೋಗಿದ್ದಾಗ ಬಿಡ್ಲಿಲ್ಲ. ಸೊ ಅವತ್ತೇ ನಾನು ತೀರ್ಮಾನ ಮಾಡಿದೆ, ನಮ್ದೇ ಒಂದು ಕ್ಲಬ್ ಇರಬೇಕು ಅಂತ. ನಮ್ದೇ ಒಂದು ಕ್ಲಬ್ ಇರ್ಬೇಕು. ಈ ಕ್ಲಬ್ಗೆ ಈಗ ಪಂಚೆ ಉಟ್ಕೊಂಡೇ ಬರ್ಬೋದು. ಉದ್ಘಾಟನೆ ಪಂಚೆ ಉಟ್ಕೊಂಡು ಮಾಡ್ತಾ ಇದ್ದೀನಿ. ಏನೇ ಶಿವಲಿಂಗೇಗೌಡ?